ಬಣಸಂಘರ್ಷದಿಂದ ರಾಜ್ಯ ಬಿಜೆಪಿ ಕೊತಕೊತನೆ ಕುದೀತಾ ಇದೆ. ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ರಾಜ್ಯ ಬಿಜೆಪಿಯ ಆಂತರಿಕ ಭಿನ್ನಮತಕ್ಕೆ ಮತ್ತೊಂದು ಟ್ವಿಸ್ಟ್. ಕೋರ್ ಕಮಿಟಿ ಸಭೆಯ ಬೆನ್ನಲ್ಲೇ ಮಹತ್ವದ ತಟಸ್ಥ ಬಣ ಅಖಾಡಕ್ಕೆ. ರಾಧಾ ಮೋಹನ್ ದಾಸ್ ಸಭೆಯ ಬೆನ್ನಲ್ಲೇ ಮಹತ್ವದ ಬೈಠಕ್. ಬಿಜೆಪಿಯ ಮೂರನೇ ಗುಂಪಿನ ನಾಯಕರಿಂದ ಡಿನ್ನರ್ ಸಭೆ ಆಗಿರುವಂತಹದ್ದು. ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ನಿವಾಸದಲ್ಲಿ ಮಹತ್ವದ ಸಭೆ ಆಗಿದೆ. ಜಿಲ್ಲಾಧ್ಯಕ್ಷರ ಬದಲಾವಣೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ಇದರಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್, ಎಂಎಲ್ಸಿ ಸಿ.ಟಿ. ರವಿ, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ಬಿಜೆಪಿಯ ನಾಯಕರುಗಳು ಭಾಗಿಯಾಗಿದ್ದಾರೆ. ಕಮಲ ಮನೆಯಲ್ಲಿ ಸದ್ಯಕ್ಕಾಗ್ತಾ ಇರುವಂತಹ ವಿದ್ಯಮಾನಗಳು, ಸದ್ಯಕ್ಕಾಗ್ತಾ ಇರುವಂತಹ ಬೆಳವಣಿಗೆಗಳು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಅನ್ನುವಂತಹ ಪರಿಸ್ಥಿತಿ ಇತ್ತು. ಈಗ ಅದು ಬೇರೆ ಬೇರೆ ರೀತಿಯ ಮಜಲುಗಳನ್ನು ಪಡೆದುಕೊಳ್ತಾ ಇದೆ. ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನದ ವಿಚಾರ ಎಲ್ಲವೂ ಕೂಡ ಒಂದು ಸುಖಾಂತ್ಯ ಕಾಣಲಿದೆ. ರಾಮುಲು ಜೊತೆಗೆ ನಾವು ಮಾತನಾಡ್ತೇವೆ, ಏನೂ ಸಮಸ್ಯೆ ಆಗಿಲ್ಲ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇವೆ, ನಾವು ಎಲ್ಲವನ್ನೂ ಕೂಡ ಬಗೆಹರಿಸ್ತೇವೆ. ಡಿನ್ನರ್ ಸಭೆಯ ಬಳಿಕ ಬಿಜೆಪಿಯ ನಾಯಕರುಗಳು ಕೊಟ್ಟಂತಹ ಹೇಳಿಕೆ ಇದು. ರಾಜ್ಯದಲ್ಲಿ ನಡೆದಿತ್ತು. ಸನ್ಮಾನ್ಯ ಅಗರ್ವಾಲ್ರು ಮತ್ತು ಇನ್ನು ಇತರರು ಪೊನ್ನು ರಾಧಾಕೃಷ್ಣನ್ ಮತ್ತು ಸುಧಾಕರ್ ರೆಡ್ಡಿಯವರ ಜೊತೆಯಲ್ಲಿ ನಾವೆಲ್ಲ ಕೋರ್ ಕಮಿಟಿಯವರು ಸೇರಿದ್ದೆವು. ಸರ್, ಮೀಟಿಂಗಲ್ಲಿ ಏನಾದರೂ ಶ್ರೀರಾಮುಲು ಅವರ ಬಗ್ಗೆ ಏನಾದರೂ ಚರ್ಚೆ ಆಗಿತ್ತು ಸರ್? ಕೋರ್ ಕಮಿಟಿ ಸರ್, ಅದು ಶ್ರೀರಾಮುಲರು ವಿಷಯವೇ ಚರ್ಚೆ ಆಗುವಂಥದ್ದು ಯಾವ ವಿಚಾರಗಳು ಇಲ್ಲ, ಮತ್ತು ಅದನ್ನು ಚರ್ಚೆ ಮಾಡೋದೇನಿದೆ. ಅಂದರೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು ಸರ್ ಜನಾರ್ದನ್ ರೆಡ್ಡಿ ಅವರು. ಗೊತ್ತಿಲ್ಲ, ಇದರ ಬಗ್ಗೆ ನನಗೇನು ಮಾಹಿತಿಗಳಿಲ್ಲ. ಈಗ ಮಾತಾಡಿದ್ದೀನಿ, ಅವ್ರದ್ದೇನೋ ನಾಳೆ ಮನೇಲಿ ಪೂಜೆ ಇದೆಯಂತೆ, ಆ ಪೂಜೆ ಮುಗಿಸ್ಕೊಂಡು ನಾಳೆ ಬೆಂಗಳೂರಿಗೆ ಬರ್ತಾರೆ, ಅವ್ರ ಜೊತೆ ಮಾತಾಡ್ತೀರಿ. ಅವ್ರದ್ದು ಏನು ಸಮಸ್ಯೆ ಆಗಲ್ಲ ಅಂತ ಅನಿಸುತ್ತೆ. 100% ಡೌಟೇ ಇಲ್ಲ. ನೋಡಿ, ಎರಡು ಪ್ರಕ್ರಿಯೆ ಪಕ್ಷದಲ್ಲಿ ನಡೀತಾ ಇದೆ. ಸಂಘಟನಾ ಪರ್ವ ಅಂತ ಮತ್ತು ಇನ್ನೊಂದು ಚುನಾವಣೆಯ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇವೆರಡನ್ನೂ ಸಮನ್ವಯಗೊಳಿಸಿ ಮಂಡಳ ಹಂತ, ಜಿಲ್ಲಾ ಹಂತದಲ್ಲಿ ಮೊದಲನೇ ಹಂತದ ಏನು ಆಗಬೇಕು ಅದ್ರ ಬಗ್ಗೆ ಸಹಮತದೊಂದಿಗೆ ಎಲ್ಲ ಜಿಲ್ಲಾ ಮಟ್ಟದ ನಾಯಕರ ಜೊತೆಗೆ ಚರ್ಚೆ ಮಾಡಿ ಸಹಮತದೊಂದಿಗೆ ಮಾಡಬೇಕು ಅಂತ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಬ್ಸರ್ವ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಮನೆಯೊಂದು 3 ಬಾಗಿಲಲ್ಲ, ಮನೆಯೊಂದು 12 ಬಾಗಿಲಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಣಸಂಘರ್ಷ ತಾರಕಕ್ಕೇರಿರುವಂತಹ ಬೆನ್ನಲ್ಲೇ ಹೈಕಮಾಂಡ್ ಎಂಟ್ರಿ ಏನಾದರೂ ಆಗಬಹುದಾ? ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದಾ? ಡಿ.ವಿ. ಸದಾನಂದಗೌಡರ ನಿವಾಸದಲ್ಲಿ ನಡೆದಂತಹ ಸಭೆಯ ಉದ್ದೇಶ ಏನಾಗಿತ್ತು? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮಸೂದ್? ಪ್ರೇಮ್, ನಿನ್ನೆಷ್ಟೇ ರಾಧಾ ಮೋಹನ್ ದಾಸ್ ಅವರ ಸಮ್ಮುಖದಲ್ಲಿ ಕೋರ್ ಕಮಿಟಿ ಸಭೆ ಕೂಡ ಆಗಿದೆ. ಶಾಸಕರು, ಮಾಜಿ ಸಚಿವರು, ಸಂಸದರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಲಾಗಿದೆ. ಇವತ್ತಾಗ್ಲೇ ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧಪಟ್ಟಂತೆ ತಟಸ್ಥ ಬಣದವರು ಸ್ವಲ್ಪ ಅಲರ್ಟ್ ಆಗಿದ್ದಾರೆ. ಯಾಕೆಂದ್ರೆ ಬಹುತೇಕ ವಿಜೇಂದ್ರ ಅವರೇ 2ನೇ ಹಂತಕ್ಕೂ ಕೂಡ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋ ಸಂಬಂಧಪಟ್ಟಂತೆ ಹೈಕಮಾಂಡ್ ಒಂದ್ ರೀತಿಯಲ್ಲಿ ಸುಳಿವು ಕೊಟ್ಟಿದೆ. ಹಾಗಾಗಿ 2ನೇ ಹಂತದಲ್ಲಿ ವಿಜೇಂದ್ರ ಅವ್ರನ್ನ ಮೂಗು ದಾರ ಹಾಕ್ಬೇಕು ಅಂದ್ರೆ ಜಿಲ್ಲಾಧ್ಯಕ್ಷರು ಒಂದಷ್ಟು ಜನ ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು, ನಾವು ಹೇಳೋರ್ನ ನೇಮಕ ಮಾಡ್ಬೇಕು ಅನ್ನುವಂಥದ್ದು ತಟಸ್ಥ ಬಣದವರ ಒಂದು ಆಗ್ರಹ. ಆ ಹಿನ್ನೆಲೆಯಲ್ಲೇ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಆ ಬೊಮ್ಮಾಯಿ ಅವರು, ಸಿ.ಟಿ. ರವಿ, ಆರ್ ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ ಇವರೆಲ್ಲರೂ ಕೂಡ ಜಿಲ್ಲಾಧ್ಯಕ್ಷರ ಏನ್ ಪಟ್ಟಿ, ಸಂಭಾವ್ಯ ಪಟ್ಟಿ ಇದೆ ಅದರಲ್ಲಿ ಆಕ್ಷೇಪ ವ್ಯಕ್ತಪಡಿಸಿ ನಾವು ಹೆಸರು ಹೇಳೋರ್ನ ನೇಮಕ ಮಾಡಬೇಕು, ನಿಮ್ಮ ಪಟ್ಟಿಯಲ್ಲಿ ನಾವು ಯಾರ ಹೆಸರಿದೆಯೋ ಒಪ್ಕೊಳ್ಳಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಹಾಗಾಗಿ ಆಯ್ತು, ನೀವು ಪಟ್ಟಿ ತಯಾರು ಮಾಡ್ಕೊಂಡ್ ಬನ್ನಿ, ಯಾವ ಜಿಲ್ಲೆಗಳದ್ದು ಅಂತ ನಿನ್ನೆ ಅವರೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು. ಆ ಹಿನ್ನೆಲೆಯಲ್ಲಿ ಇವತ್ತು ಡಿ.ವಿ.ಎಸ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿ ಎಲ್ಲಾ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ 9 ರಿಂದ 10 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಏನ್ ಬದಲಾವಣೆ ಆಗ್ತಾ ಇದ್ದಾರೆ ಅವರ ವಿಚಾರದಲ್ಲಿ ನಾವು ಹೇಳೋರ್ನೇ ಆಗ್ಬೇಕು ಅನ್ನುವಂತ ಪಟ್ಟನ್ನ ಇಟ್ಕೊಂಡು ಒಂದು ಸಂಭಾವ್ಯ ಪಟ್ಟಿಯನ್ನ ತಟಸ್ಥ ಬಣದವರು ಕೂಡ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ, ಡಿ.ವಿ.ಎಸ್ ಅವರ ನೇತೃತ್ವದಲ್ಲಿ ರಚನೆ ಮಾಡಿದ್ದಾರೆ. ಅದನ್ನ ನಾಳೆ ವಿಜೇಂದ್ರ ಮತ್ತು ರಾಧಾ ಮೋಹನ್ ದಾಸ್ ಅವರಿಗೂ ಕೊಡ್ತಾರೆ. ನಾಡಿದ್ದು ಹೈಕಮಾಂಡ್ಗೆ ಕಳಿಸ್ಕೊಡ್ಲಾಗುತ್ತೆ. ಇದ್ರ ಜೊತೆಗೆ ರಾಮುಲು ಅವರ ವಿಚಾರ, ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಚುನಾವಣೆ ವಿಚಾರ, ಪರಿಸ್ಥಿತಿ ಸರಿ ಮಾಡುವಂತ ವಿಚಾರ, ಯಾವ ರೀತಿ ಕೈ ಮೀರ್ತಾ ಇದೆ ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಒಂದ್ ರೀತಿಯಲ್ಲಿ ತಟಸ್ಥ ಬಣದವರು ಎಲ್ಲ ಒಂದ್ ಕಡೆ ಸ್ವಲ್ಪ ಅಲರ್ಟ್ ಆಗಿದ್ದಾರೆ, ಮುನ್ನೆಲೆಗೆ ಬರ್ತಾ ಇದ್ದಾರೆ. ಪಕ್ಷದಲ್ಲಿ ಎಲ್ಲವನ್ನು ಕೂಡ ನಾವು ಹಿರಿಯರು ಕಂಟ್ರೋಲ್ ತೆಗೆದುಕೋಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ತಟಸ್ಥ ನಾಯಕರು ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.